ಅಲ್ಲ ಶ್ರಾವಣಿ, ಎಂತ ಗತಿ ಬಂತು ನಿನಗೆ? ಅಲ್ಲ, ಎಲ್ಲಿ ನಿಂತಿದ್ಯಾ ಅಂತ ನೋಡು. ಅದೇನೋ ಅಂತಾರಲ್ಲ, ಬೀದಿಗೆ ಬರೋದು ಅಂತ. ಆ ಮಾತು ನಿನಗೆ ನಿಮ್ಮ ಅಪ್ಪ ಅಮ್ಮಂಗೆ ಕರೆಕ್ಟಾಗಿ ಸೂಟ್ ಆಗತ್ತೆ. ಏನ್ ಮಾಡೋದು, ಇದೇ ಮನೇಲೆ ನೀನು ಆಡಿದ್ದು, ಕುಣಿದಿದ್ದು, ಬೆಳೆದಿದ್ದು ಎಲ್ಲ. ಆದ್ರೆ ಈಗ ಇದೇ ಮನೆ ಒಳಗಡೆ ನೀನ್ ಬರಕ್ಕಾಗ್ತಿಲ್ಲ. ಆವತ್ತು ಇದೇ ಮನೆಯಿಂದ ನೀನ್ ನನ್ನನ್ನ ಹೊರಗಡೆ ಹಾಕ್ತೆ. ಇನ್ ಯಾವತ್ತು ಈ ಮನೆ ಕಡೆ ತಲೆನೂ ಹಾಕ್ಬಾರ್ದು. ಯಾಕಂದ್ರೆ ಇದು ನನ್ನ ಮನೆ. ನಿನ್ನನ್ನ ನಾನು ಜೀವ ಸಹಿತ ಉಳಿಸ್ತಾ ಇರೋದೇ ಹೆಚ್ಚು. ಬದುಕಿದ್ಯಾ ಅಂದ್ಕೊಂಡು ಹೊರಟೋಗಿಲ್ಲಿಂದ. ಆದ್ರೆ ಇವತ್ತು ನೀನಿಡೀ ಫ್ಯಾಮಿಲಿನೇ ನನ್ನ ಮನೆಯಿಂದ ಆಚೆ ಹಾಕಿದ್ದೀನಿ. ಹಾಗಂತ ನೀನು ನನ್ನನ್ನ ನಿನ್ ಕುಟುಂಬದವಳಲ್ಲ ಅಂತ ಅನ್ಕೋಬೇಡ. ನಾನು ನಿನ್ ಕುಟುಂಬದವಳೆ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಬೇರೆ, ನಾನು ಬೇರೆ. ಹೌದು, ಕರೆಕ್ಟಾಗಿ ಹೇಳ್ದೆ. ನೀನೇ ಬೇರೆ, ನಮ್ಮ ಅಪ್ಪ ಅಮ್ಮನೇ ಬೇರೆ. ನಮ್ಮ ಅಪ್ಪ ಅಮ್ಮ ಸ್ವರ್ಗದಲ್ಲಿರ್ಬೇಕಾದಂಥವ್ರು, ನೀನು ನರ್ಕದಲ್ಲಿರ್ಬೇಕಾದಂಥವ್ಳು. ನಮ್ಮ ಅಪ್ಪ ಅಮ್ಮ ದೇವತೆಗಳು, ನೀನು ರಾಕ್ಷಸಿ. ನಮ್ಮ ಅಪ್ಪ ಅಮ್ಮ ಮನುಷ್ಯತ್ವ ಇರೋರು, ಹೃದಯವಂತಿಕೆ ಇರೋರು. ಆದ್ರೆ ನೀನು ಮನುಷ್ಯತ್ವನ ಇಲ್ಲದೆ ಇರೋ ಮೃಗ. ನಮ್ಮ ಅಪ್ಪ ಅಮ್ಮ ಮತ್ತೆ ನೀನು ಹೇಗ್ ಒಂದೇ ಅಂತ ಹೇಳೋದಕ್ಕಾಗತ್ತೆ? ಇಷ್ಟಾದ್ರೂ ನಿನ್ ದುರಹಂಕಾರಕ್ಕೆ ಏನು ಕಡಿಮೆ ಇಲ್ಲ. ಏನ್ ಮಾಡಕ್ಕಾಗತ್ತೆ? ಈ ಮಿಡಲ್ ಕ್ಲಾಸ್ ಜನಕ್ಕೆ ಮಾತೇ ಅಸ್ತ್ರ, ಅದೇ ಅವ್ರ ಬಂಡವಾಳ. ಹೌದು, ನಾವು ಮಿಡಲ್ ಕ್ಲಾಸ್ ಜನಗಳೇ. ಆದ್ರೆ ನಮ್ಮ ಮನೆಯಲ್ಲಿ ಪ್ರೀತಿ, ಸಂತೋಷ ಇದೆ. ನೀನಿರೋ ಕಡೆ ಬರೀ ಸೇಡು, ದ್ವೇಷನೇ ಇದೆ. ನಾವು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ನೀನು ಕುತಂತ್ರ ಮಾಡ್ಕೊಂಡು ಬದುಕ್ತಾ ಇದೀಯ. ನಿನ್ನಂತವಳು ಯಾವತ್ತೂ ನಮ್ ಸರಿಸಮ ಆಗದೇ ಇಲ್ಲ. ಶ್ರಾವಣಿ, ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಎಟಕ್ದೇ ಇರೋ ದ್ರಾಕ್ಷಿ ಹುಳಿ ಅಂತಾರಲ್ಲ, ಹಾಗಾಯ್ತು ನಿನ್ ಕತೆ. ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಕಳ್ಕೊಂಡ್ಮೇಲೆ ಅಯ್ಯೋ ನನಗಿದೆಲ್ಲ ಬೇಕಾಗೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಿಮ್ಮಪ್ಪ ಎಲ್ಲ ಕಳ್ಕೊಂಡು ಬೀದಿ ಬೀದಿ ಅಲಿತಿದ್ದಾರೆ. ನನಗೆ ಹೊಟ್ಟೆ ಉರಿತಿದೆ ಅಂಥದ್ರಲ್ಲಿ ನಿನಗೆ ಹೊಟ್ಟೆಗೆ ಬೆಂಕಿನೇ ಹಾಕ್ತಂಗಿರ್ಬೇಕಲ್ವಾ? ಏನ್ ಮಾಡಕ್ಕಾಗತ್ತೆ? ಈಗ ನೀವೆಲ್ಲರೂ ಆ ಮುರ್ಕಲ್ ಮನೇಲೇ ಇರ್ಬೇಕಾಗತ್ತಲ್ವಾ? ಆಕ್ಚುಲಿ ನಿನ್ನಂತವಳಿಗೆ ಅದೇ ಸರಿ. ಇಂಥ ದೊಡ್ಡ ಮನೆ ಕಡೆ ನಿನ್ ನೆರಳು ಕೂಡ ಬೀಳ್ಬಾ. ಈ ಮನೆ ಒಳಗ್ ಬರೋ ಯೋಗ್ಯತೆನೂ ನಿನಗಿಲ್ಲ. ಹೊಟ್ಟೋಗಿಲ್ಲಿಂದ. ನನಗೇನು ಈ ಮನೆಗೆ ಬರ್ಬೇಕು, ಇಲ್ಲಿ ಬಾಳ್ವೆ ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದು ಸಾವಿತ್ರಿನ ನೋಡೋದಕ್ಕೆ, ಸಾವಿತ್ರಿ ಜೊತೆ ಮಾತಾಡೋದಕ್ಕೆ, ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ. ಓಹ್, ನೀನು ಇವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಅಷ್ಟಕ್ಕೂ ಇವಳ ಬಗ್ಗೆ ಕಾಳಜಿ ಮಾಡೋದಕ್ಕೆ ನೀನ್ ಯಾರು? ಇವಳು ಈ ಮನೆಯಲ್ಲಿ ಸೊಸೆಯಾಗಿರ್ತಾಳೋ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವೋ ಅಥವಾ ನಾವು ಇವಳನ್ನ ಜೀತಕ್ಕೆ ಇಟ್ಕೋತೀವೋ, ಅದೆಲ್ಲ ನಿನಗೆ ಬೇಕಾಗದೇ ಇರೋ ವಿಷಯ. ಹೊಟ್ಟೋಗಿಲ್ಲಿಂದ. ನಮಗೊತ್ತು ನಾವು ಇವಳನ್ನ ಹೇಗ್ ನೋಡ್ಕೋಬೇಕು ಅಂತ. ಯಾವುದೇ ಕಾರಣಕ್ಕೂ ಈ ಮನೆಯೊಳಗೆ ನಿನ್ ಕಾಲಿಡಬಾರ್ದು.